ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ, ಸಮಾಜ ಸೇವಕ, ಎಬಿಡಿ ಗ್ರೂಪ್ ಸಂಸ್ಥಾಪಕರು ಆದ ರಾಜೀವ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರುಗಳು, ನೂರಾರು ಅಭಿಮಾನಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು, ಹಾಲು, ಬ್ರೆಡ್ ವಿತರಣೆ ಮಾಡಿ ಕಾಂಗ್ರೆಸ್ ಭವನದ ಮುಂಭಾಗ ಬೃಹತ್ ಸೇಬಿನ ಹಾರ ಮತ್ತು ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡುವುದರ ಮೂಲಕ ರಾಜೀವ್ ಗೌಡರಿಗೆ ಶುಭಾಶಯನ್ನ ಕೋರಿದರು. ವೇದಿಕೆ
ಫೋಟೋ ತಗೊಂಡ್ರೆ ಬೇಗ ಬರ್ರಿ. ರಾಜೇಗೌಡರು ಹುಟ್ಟುಹಬ್ಬಕ್ಕೆ ಮಾಡಿಕೊಂಡು ಚೆನ್ನಾಗಿರ್ಬೇಕು. ಈ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಒಂದು ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಸನ್ಮಾನ್ಯ ರಾಜೇಗೌಡರು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಅವರು ಮತ್ತು ಈ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸಹನಾ ರಾಜೇಗೌಡರು ಸೇರಿ ಜೊತೆಗೆ ಅವರ ಕುಟುಂಬ 5 ವರ್ಷಗಳಿಂದ ಜನಪರವಾದಂಥ ಒಂದು ಸೇವೆಯನ್ನು ಈ ಕ್ಷೇತ್ರಕ್ಕೆ ಉಡುಗೊರೆಯಾಗಿ ಕೊಡ್ತಾ ಬಂದಿದ್ದಾರೆ. ಆರೋಗ್ಯ ಅಂತಕ್ಕಂಥ ವಿಚಾರವಾಗಿ ಅವರು ಇಡೀ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಹಿಂದುಳಿದಿದೆ, ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಸುಮಾರು 10 ಆಂಬ್ಯುಲೆನ್ಸ್ ಸೇವೆಯನ್ನು ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಇದುವರೆಗೂ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ದುರಾದೃಷ್ಟ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋಲನ್ನು ಕಂಡು, ಸೋಲು ಗೆಲುವು ಎರಡೂ ಯಾವುದನ್ನು ಪರಿಗಣಿಸದೆ ಇವತ್ತು ಸೋಲಿನ ಒಂದು ಇದು ಮುಂದಿನ ಗೆಲುವಿನ ಮೆಟ್ಲು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಏನವರು ಜನಪರವಾದಂಥ ಸೇವೆಗಳನ್ನು ಮಾಡ್ಕೊ ಬರ್ತಾ ಇದ್ರು. ಒಂದು ದೇವಸ್ಥಾನದ ಕಾರ್ಯಕ್ರಮ ಆಗ್ಬೋದು, ಒಂದು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಬಡ ರೋಗಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇನ್ನೂ ಅನೇಕ ಸಹಾಯಗಳು ಮಾಡ್ಕೊಂಡ್ಬಂದಿದ್ದಾರೆ. ಅದನ್ನೆಲ್ಲ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡೋದು. ನಾನಂತೂ ಈ ಸಂದರ್ಭದಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕಿಷ್ಟೇ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಈ ಕ್ಷೇತ್ರದಲ್ಲಿ ಈ ರೀತಿ ಜನಪರವಾದಂಥ ಸೇವೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರಲಿ, ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೆಯ ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿನ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ವೈದ್ಯಾಧಿಕಾರಿಗಳು ವೆಂಕಟೇಶಣ್ಣ ಇರ್ಬೋದು, ನಮ್ಮ ಮನೋಹರ್ ಸರ್ ಈ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು, ಅವ್ರ ಸನ್ಮುಖದಲ್ಲಿ, ಅವ್ರ ಸಿಬ್ಬಂದಿ ಸನ್ಮುಖದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಅನೇಕ ಯುವ ಮುಖಂಡರು ಈ ಟೌನ್ನಲ್ಲಿ ವಿಶೇಷವಾಗಿ ರಾಜೇಗೌಡರಿಗೆ ಅವ್ರು ಮಾಡ್ತಕ್ಕಂಥ ಏನು ಮಾಡಿ ಈ ಕ್ಷೇತ್ರಕ್ಕೆ ಇಷ್ಟೊಂದು 100 ಕೋಟಿ ಹಣ ಖರ್ಚು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಪಕ್ಷದ ಸಂಘಟನೆ ಜೊತೆಗೆ ನಿರಂತರವಾಗಿ ಕೆಲಸವನ್ನು ಮಾಡ್ಕೊ ಬರ್ತಾ ಇದ್ದಾರೆ. ಇವರಿಗೆ ನಾವೇನೇ ಈ ಸಾರಿ ಸ್ವಯಂ ಪ್ರೇರಣೆಯಿಂದ ಅವರು ಹುಟ್ಟುಹಬ್ಬವನ್ನು ನಾವಿವತ್ತು ಆಚರಣೆ ಮಾಡಬೇಕಂತ ಒಂದು ತೀರ್ಮಾನ ಕಾಂಗ್ರೆಸ್ ಆಫೀಸಲ್ಲಿ ಎಲ್ಲ ಒಟ್ಟಿಗೆ ಮಾಡಿ